ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ವೆಲ್ಕಮ್ ಟು ಡೇ 2 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಐ ಥಿಂಕ್ ನೀವೆಲ್ಲ ಓದ್ತಿದ್ದೀರಾ ಆ್ಯಂಡ್ ನಾನು ಕೊಡ್ತಿರೋಂತಹ ಶೆಡ್ಯೂಲ್ಸ್ನ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನೇನು ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಟೆಲಿಗ್ರಾಮಲ್ಲಿ ಹಾಕ್ತಿದ್ದೀನಿ. ಸೊ ನೋಡಿ, ನನ್ನ ವೀಡಿಯೋಸ್ ಬಂದುಬಿಟ್ಟು ಕಂಪ್ಲೀಟ್ 1 ಡೇದು ನಾನು ಕಂಪ್ಲೀಟ್ ರೆಕಾರ್ಡ್ ಮಾಡಿರ್ತೀನಿ. ಸೊ ನಾನು ಓದೋವಂಥದ್ದು ಕಂಪ್ಲೀಟ್ ಎಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಡೇ 2. ಸೊ ಪೊಲಿಟಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ಕೆ ಈ ಕಂಪ್ಲೀಟ್ ವೀಕ್ನ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 7 ಡೇಸ್ ಅಥವಾ 8 ಡೇಸ್ ಕಂಪ್ಲೀಟ್ ಸೆಕೆಂಡ್ ರಿವಿಷನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗ್ತದೆ ದಯವಿಟ್ಟು ಇಲ್ಲೂ ಕೂಡ ಮೆಸೇಜ್ ಮಾಡಿ. ನನಗೆ ಟೆಲಿಗ್ರಾಮಲ್ಲಿ ಕೂಡ ಮೆಸೇಜಸ್ ಬಂತು, ಬಟ್ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ, ನನಗೆ ಇನ್ನೂ ಖುಷಿ ಆಗುತ್ತೆ. ತುಂಬ ಜನ ನನಗೆ ಕ್ವೆಶ್ಚನ್ಸ್ ಕೇಳ್ತಿದ್ರಿ. ಯೂಶ್ವಲಿ ನೀವು ಕೋಚಿಂಗ್ ತೊಗೊಂಡಿದ್ದೀರಾ ಅಂತ ಕ್ವಶನ್ ಕೇಳ್ತಿದ್ರಿ. ಕೋಚಿಂಗ್ ಆ್ಯಕ್ಚುಲಿ ನಾನು 3 ಮಂತ್ಸ್ ಹೋಗಿದ್ದೆ, ಬಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಮೈಸೂರಲ್ಲೇ ನನಗೆ ನೇಮ್ ರಿವೀಲ್ ಮಾಡೋದಕ್ಕೆ ಇಷ್ಟ ಅನ್ನೋದಕ್ಕಿಂತ ತುಂಬ ಬೆಟರ್ ಇದ್ದರೆ ನಾನಿಲ್ಲಿ ನಿಮಗೆ ರೆಕಮೆಂಡ್ ಮಾಡ್ಬೋದು. ಸೊ ನನಗೆ ಬೆಟರ್ ಅನ್ನಿಸ್ಲಿಲ್ಲ ಅಂದಾಗ ಮಾಡೋದು ತುಂಬ ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಯಾವ ರೀತಿ ನೀವು ಓದ್ತಿದ್ದೀರಾ ಅಂತ ಅಂದರೆ, ನನಗೆ ಹೀಗೇನೆ ನನ್ನ ಕಝಿನ್ಸ್ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಕೆಲವರು UPSC ಮಾಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಸಕ್ಸಸ್ ಕೂಡ ಕಂಡಿದೆ ಇದರಲ್ಲಿ. ಅದಕ್ಕೋಸ್ಕರ ಅವ್ರು ಹೇಳಿದ್ದನ್ನೇ ನಾನು ಫಾಲೋ ಮಾಡಿದೆ. ಆ್ಯಂಡ್ ಇನ್ನೊಂದೇನಂತಂದರೆ, ನಾವು ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ನಮಗೆ ಸಿಗಬೇಕಂತ ಹೋದರೆ ನಮಗೆ ಹೈದ್ರಾಬಾದ್ ಅಥವಾ ಡೆಲ್ಲಿ ಹೋಗಿ ಸ್ವಲ್ಪ ಡಿಸ್ಟೆನ್ಸ್ ಲರ್ನಿಂಗ್ ಮಾಡಬೇಕು ಅಂತ ಅಂದರು. ಸೊ ಇಲ್ಲ, ನಾನು ಸ್ವಲ್ಪ ಹೋಮ್ ಸಿಕ್ಕಿರೋದ್ರಿಂದ ಆ್ಯಂಡ್ ಮನೇಲಿ ಸ್ವಲ್ಪ ಜವಾಬ್ದಾರಿನ ತೊಗೊಳ್ತಿರೋದ್ರಿಂದ ನಾನು ಆಚೆ ಹೋಗೋವಾಗಿರಲಿಲ್ಲ. ಹಾಗಾಗಿ ಏನು ಮಾಡ್ತಿದ್ದೀನಿ ಅಂದರೆ, ಅವ್ರು ಹೇಳಿದ್ರು, ನಿನಗೆ ಪರ್ಟಿಕ್ಯುಲರ್ ಆಗಿ ಪರ್ ಸಬ್ಜೆಕ್ಟ್ ನೀನು ಓದಿದ್ರೆ ನಿಜವಾಗ್ಲೂ ನಿಂಗೆ ಹೆಲ್ಪ್ಫುಲ್ ಆಗುತ್ತೆ. ನೀನೊಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಅವ್ರ ಮೇಲೆ ನೀನು ಡಿಪೆಂಡ್ ಆಗ್ತೀಯ ಅಂತಂದರೆ ಅಷ್ಟೊಂದು ನಿನಗೆ ಈಸಿ ಅನಿಸಲ್ಲ. ಯಾಕೆ ಅಂತಂದರೆ ಒಂದೊಂದು ಸಬ್ಜೆಕ್ಟ್ಗೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಅಂತ. ಅದಕ್ಕೋಸ್ಕರ ನಾನು ಸ್ಪೆಷಲಾಗಿ ಪರ್ ಸಬ್ಜೆಕ್ಟ್ ಅಂತಲೇ ನಾನು ಒಬ್ಬೊಬ್ಬರನ್ನ ಫ್ಯಾಕಲ್ಟಿನ ಫಾಲೋ ಮಾಡ್ತೀನಿ. ಆ್ಯಂಡ್ ನಾನು ಹೋಗಿದ್ದಂಥ ಕೋಚಿಂಗಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಆ್ಯಂಡ್ ಅಲ್ಲಿಗೆ ಹೋದಾಗ ನನಗೊಂದು ಟಚ್ ಸಿಕ್ದಂಗೆ ಆಯಿತು, ಒಂದು ಹಿಸ್ಟ್ರಿಗೆ, ಜಿಯೋಗ್ರಫಿಗೆ. ಅದಾದಮೇಲೆ ನಾನೇ ಇದು ಸೆಲ್ಫ್ ಸ್ಟಡೀಸ್ನ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ವಿಚಾರ ಏನಂತ ಅಂದರೆ, ಮೇನ್ UPSC ಅವ್ರಿಗೆ ನಾನು ಹೇಳ್ತಿರೋದು, ಹೋದ ವರ್ಷದ ಕ್ವಶನ್ ಪೇಪರ್ಸ್ ಅಂದರೆ PYQsನ ತೊಗೊಂಡು ಅನಾಲಿಸಿಸ್ ಮಾಡಬೇಕು. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವ ಜಾಗದಿಂದ ಕೇಳ್ತಾರೆ, ಯಾವ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಕರೆಂಟ್ ಅಫೇರ್ಸ್ನ ಯಾವ ರೀತಿ ಲಿಂಕ್ ಮಾಡಿಕೊಂಡು ಇದು ಆಥರ್ ಬುಕ್ಕಿಗೆ ಓದಬೇಕು ಆ್ಯಂಡ್ ನ್ಯೂಸ್ ಪೇಪರ್ನ ಓದಬೇಕಂತ ಒಂದು ಸಲ ಗೊತ್ತಾದರೆ ಐ ಸೇ ಅದು ಅಷ್ಟು ಸಾಕು. ಯಾಕೆ ಅಂತ ಅಂದರೆ, ನನಗೆ ಈಗಲೂ ಬಿಟ್ಟರೆ ನೀವು ಪ್ರಿಲಿಮ್ಸ್ ಪಾಸ್ ಮಾಡ್ತೀರಾ ಹಾಗೆ ಹಿಂಗೆ ಅಂತ ನೀವು ಕ್ವಶನ್ ಕೇಳ್ಬೋದು. ಅದು ಯಾರು ನಾವು ಹೇಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ತುಂಬ ಸಲ ನಾವು ಹೇಳ್ತೀವಲ್ಲ, ಲೈಕ್ ಪ್ರಿಲಿಮ್ಸು ಮೇನ್ಸ್ ಕ್ಲಿಯರ್ ಆಗಿರೋರು ನೆಕ್ಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಕಷ್ಟ ಇರುತ್ತೆ. ಸೊ UPSC ಬೇರೆ ಎಕ್ಸಾಮ್ಸ್ ಥರ ಅಲ್ಲ. ಆ್ಯಂಡ್ ಅದಕ್ಕೋಸ್ಕರ UPSCಗೆ ಓದ್ತಿದ್ರೆ ಆ್ಯಂಡ್ ಸ್ಟೇಟ್ ಎಕ್ಸಾಮ್ಸ್ ಯಾಕೆ ಕ್ಲಿಯರ್ ಆಗಿಲ್ಲ ಅಂತಂದರೆ ಅದರದ್ದೇ ಆದಂತಹ ಸಿಲೆಬಸ್ ಚೇಂಜ್ ಇರುತ್ತೆ. ಸೊ ನೀವು ಏನಕ್ಕೂ ಚಿಂತೆ ಮಾಡಬೇಡಿ, ಆರಾಮಾಗಿ ಓದ್ಬೋದು. ಆ್ಯಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅನ್ನೋದಕ್ಕಿಂತ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ನ ನೀವು ತೊಗೊಳ್ಳಿ. ಆನ್ಲೈನ್ ಕ್ಲಾಸಸ್ ಕೂಡ ನಿಮಗೆ ಸಿಗುತ್ತೆ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಈ ರೀತಿ ಯಾವ್ದಾದ್ರು ಡೌಟ್ಸ್ ಇತ್ತು ಅಂದರೆ ನಮ್ಮ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ, ನಾನು ಇಂಡಿವಿಜುವಲಾಗಿ ಮೆಸೇಜ್ ಮಾಡ್ತೀನಿ ನಿಮ್ಗಳಿಗೆ ಏನಾದ್ರು ಡೌಟ್ಸ್ ಇದ್ದರೆ. ಸೊ ನನಗೆ ಎಕಾನಮಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಆ್ಯಂಡ್ ಪೊಲಿಟಿ ಬಂದುಬಿಟ್ಟು ಕಂಪ್ಲೀಟಾಗಿ ಸೆಲ್ಫ್ ಸ್ಟಡಿ. ಆ್ಯಂಡ್ ಹಿಸ್ಟ್ರಿ ನಾನು ಸ್ವಲ್ಪ ಕೇಳಿ ಟಚ್ ಇದ್ದಿದ್ದರಿಂದ ನನಗೆ NCERT ಆ್ಯಂಡ್ M. ಲಕ್ಷ್ಮೀಕಾಂತ್ ಬುಕ್ ಹೆಲ್ಪ್ ಆಯಿತು. ನನಗೆ ಓದಿದ್ದು ಲೈಕ್ ಏನೋ ಆ ಥರ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ, ತುಂಬ ಕಷ್ಟ ಇದೆ ಅಂತ ಎಲ್ಲ. ಆ್ಯಂಡ್ ನೆನಪು ಉಳಿಯೋದಕ್ಕೆ ಏನು ಮಾಡಬೇಕು ಅಂತ ನೀವು ಕ್ವಶನ್ ಕೇಳ್ತಿದ್ರಿ. ಏನೂ ಮಾಡಬೇಡಿ, ಜಸ್ಟ್ ನಾನು ಓದೋ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಶೋಕನ ಬಗ್ಗೆ ಓದಬೇಕಾದ್ರೆ ನೀವು ಅಶೋಕನಾಗಿ ಯೋಚನೆ ಮಾಡಿ. ಆ್ಯಂಡ್ ಪ್ರೆಸಿಡೆಂಟ್ ಬಗ್ಗೆ ಓದಬೇಕಾದ್ರೆ ನಾನೇ ಪ್ರೆಸಿಡೆಂಟ್ ಅಂತ ತಿಳ್ಕೊಂಡು ನಾನು ಓದ್ತೀನಿ. ಸೊ ಆವಾಗ ನನಗೆ ಯೂಶ್ವಲಿ ಮರ್ತೋಗಲ್ಲ. ಯೂಶ್ವಲಿ ಯಾವುದೇ ಆದ್ರೂ ಕೂಡ ನಾನು ಮಾಡಿರೋಂಥ ಕೆಲಸ ನಾನು ಮರೆಯಲ್ಲ. ಅದಕ್ಕೋಸ್ಕರ ನಾನು ಆ ರೀತಿ ನೆನ್ಪಿಟ್ಕೊಂಡು ಓದ್ತೀನಿ. ಇದೊಂದು ಇವತ್ತು ಹಿಂಟು ನಾನು ನಿಮಗೆ ಹೇಳ್ಕೊಡ್ತಿರೋವಂಥದ್ದು. ಆ್ಯಂಡ್ ಇನ್ನೊಂದು ಕ್ವಶನ್ ನನಗೆ ಬಂದಿದ್ದು, ಕ್ವಶನ್ ಅಲ್ಲ ಮೆಸೇಜಸ್, ತುಂಬ ಮೆಸೇಜಸ್ ನನಗೆ ಟೆಲಿಗ್ರಾಮಲ್ಲಿ ಬಂದಿದೆ. ಇದು ಎಷ್ಟು ಓದಿದ್ರೂ ಕೂಡ ನಮಗೆ ತಲೆಯಲ್ಲಿ ಉಳಿತಾ ಇಲ್ಲ. ಆ್ಯಂಡ್ ಇನ್ನೊಂದು ಓದೋಕ್ಕಾಗ್ತಿಲ್ಲ, ಮನಸ್ಸು ಸ್ಟೆಬಿಲಿಟಿ ಇಲ್ಲ. ಯಾಕೆ ಅಂತ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಆ್ಯಂಡ್ ತುಂಬ ವಿಚಾರಗಳು ನಾನು ಮೆನ್ಷನ್ ಮಾಡಲಿಕ್ಕೆ ಹೋಗಲ್ಲ, ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಐ ಥಿಂಕ್ 18 ಆದಮೇಲೆ ನಮ್ಮಲ್ಲಿ ಒಂದು ರೀತಿ, ಯಾಕೆಂದರೆ ನಾನು ಸೈಕಾಲಜಿ ನಾನು ಫ್ರೀ ಆದಾಗೆಲ್ಲ ನಾನು ಓದ್ತಾ ಇರ್ತೀನಿ. ಹ್ಯೂಮನ್ ಸೈಕಾಲಜಿ ಹೇಳೋ ಪ್ರಕಾರ ಆಫ್ಟರ್ 18 ತುಂಬ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರೋದಕ್ಕೆ ಶುರು ಮಾಡುತ್ತೆ. ಯಾವ ರೀತಿ, ಇದು ಸರಿನೋ ತಪ್ಪೋ, ಒಂದು ನೀರು ಕುಡಿಬೇಕಾದ್ರೂ ಅಷ್ಟೇ, ನಾನು ಇವಾಗ ನೀರು ಕುಡಿಬೇಕಾ ಇಲ್ವಾ, ಈ ರೀತಿ ಮನುಷ್ಯನಲ್ಲಿ
ಯೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಯಾರಿಗೆ ಈ ರೀತಿ ಯೋಚನೆ ಬಂದಿಲ್ಲ ದಯವಿಟ್ಟು ಈ ರೀತಿ ಬರುತ್ತಾ ಅಂತ ಯೋಚನೆ ಮಾಡಬೇಡಿ. ಯಾಕೆ ಅಂತ ಅಂದರೆ ಒಂದೊಂದ್ಸಲ ಅದನ್ನು ಯೋಚನೆ ಮಾಡ್ತಾ ಆ ಒಂದು ವೈರಸ್ ರೀತಿ ಅದು ಮತ್ತೆ ನಮಗೆ ಅಟ್ಯಾಕ್ ಆಗುತ್ತೆ. ಸೊ ಇದನ್ನು ಐ ಥಿಂಕ್ ನಾನು ಈಗ ಕೆಲವರು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು, ಅದು ಇದು ಏನೇನೋ ಮಾತಾಡ್ತಾರಲ್ಲ ಅದೆಲ್ಲ ಇವಾಗ ಟ್ರೆಂಡಿಂಗಿಗೆ ಬಂದಿದೆ ಅಂತ ಏನಿಲ್ಲ. ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿದಿರೆಲ್ಲ ಹೇಳ್ತಿದ್ರಲ್ವ, ಯಾವತ್ತಿಗೂ ಬಾಯಲ್ಲಿ ಕೆಟ್ಟದನ್ನು ನುಡಿಬೇಡ, ಒಳ್ಳೆಯದನ್ನು ಮಾತ್ರ ಮಾತಾಡು, ಯಾವಾಗಲೂ ಒಳ್ಳೆಯದಾಗತ್ತೆ ಅಂತ. ಅಷ್ಟೇ ಮ್ಯಾನಿಫೆಸ್ಟೇಷನ್. ಈಗ ನಾನು ಕೂತ್ಕೊಂಡು ನಾನು ವಿಷುವಲೈಸ್ ಮಾಡ್ತೀನಿ, ಮ್ಯಾನಿಫೆಸ್ಟ್ ಮಾಡ್ತೀನಿ, UPSC ಮಾಡ್ತೀನಿ, UPSC ಆದಮೇಲೆ IAS ಮಾಡ್ತೀನಿ, ಹೌದು ಅವೆಲ್ಲ ಅವ್ರು ಹೇಳ್ತಾರೆ. ಬಟ್ ಅದನ್ನೆಲ್ಲ ನಮ್ಮ ಮನಸ್ಸಿಂದ ನಮಗೆ ಓನಾಗಿ ಬಂದರೆ ಅದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಆ್ಯಂಡ್ ಈ ರೀತಿ ತುಂಬ ಚೆನ್ನಾಗಿ ಹೇಳ್ತಿರ್ತೀರ, ನನಗೆ ಆಗ್ತಿಲ್ಲ ಓದೋದಕ್ಕೆ. ಹೌದು, ಆಗ್ತಿಲ್ಲ ಓದೋದಕ್ಕೆ. ನಮ್ಮ ಮೈಂಡ್ ಹೇಳ್ತಿದ್ದೆ ನಮ್ಗೆ ಅವಾಗ ಓದೋಕ್ಕಾಗ್ತಿಲ್ಲ ಅಂತ. ಸೊ ಅವಾಗ ನಾನು ಹೇಳೋದು ಒಂದು 20 ಮಿನಿಟ್ಸ್ ಅಥವಾ ಒಂದು 30 ಮಿನಿಟ್ಸ್ ಓದ್ರೆ ಏನೂ ತೊಂದರೆ ಇಲ್ಲ. ನೀವು ಹೇಳ್ಬೋದು, ಅಯ್ಯೋ 12 ಅವರ್ ಓದ್ತೀವಿ, 14 ಅವರ್ ಓದ್ತೀರಿ, ಅವೆಲ್ಲ ನಾನು ನಿಜವಾಗ್ಲೂ ಮೈಂಡಿಗೆ ತಗೊಳ್ಳಲ್ಲ. ನಾನು ಚೆನ್ನಾಗಿದ್ದರೆ ನಾನು ಓದ್ಬೋದು. ಸೊ ಇದೊಂದು ನಿಮ್ಮ ಥರ ಇರಲಿ, ನೀವು ಚೆನ್ನಾಗಿದ್ರೆ ನೀವು ಓದ್ಬೋದು. ಅದೇ ನಿಮ್ಮ ಮನಸ್ಸಲ್ಲೇ ಬೇಡವಿಲ್ದಿರೋ ವಿಚಾರಗಳೆಲ್ಲ ಓಡ್ಕೊಂಡು ನಿಮಗೇ ಓದೋಕ್ಕಾಗ್ತಿಲ್ಲ ಅಂದಾಗ ಹೆಂಗೆ ಓದ್ತೀರಿ? ಜಸ್ಟ್ ಹೇಳಿ, ಹೌದು ಇವತ್ತು ನನಗೂ ಅಷ್ಟೇ ಓದ್ತಾ ಇದ್ದೆ, ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರ್ತಾ ಇತ್ತು. ಯಾಕೆ ಬರ್ತವೆ ಅಂತಲೂ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ನಾವು ಯೂಶ್ವಲಿ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಏನಾದರೂ ಒಂದು ಒಟ್ಟಿನಲ್ಲಿ ಡಿಗ್ರಿ ಮಾಡಿದ್ಮೇಲೆ ಈ ರೀತಿ ಒಂದು ಓದಬೇಕು ಅಂತ ಅಂದ್ಬಿಟ್ಟು ನಾವು ಬರ್ತೀವಲ್ವ, ಆ ಡಿಗ್ರಿ ಟೈಮಲ್ಲಿ ನಾವು ಒಂದಷ್ಟು ಕನಸನ್ನ ಕಟ್ಟಿರ್ತೀವಿ. ಸೊ ನೆಕ್ಸ್ಟ್ 5 ಇಯರ್ಸ್ ನಾವು ಯಾವ ರೀತಿ ಇರ್ತೀವಿ ಅಂತ. ಸೊ ಎಲ್ಲರಿಗೂ ಕೂಡ UPSC ಅನ್ನೋದು ಚಾಯ್ಸ್ ಅನ್ನೋದಕ್ಕಿಂತ ಆಪ್ಷನ್ ಆಗಿರುತ್ತೆ. ಸೊ ಚಾಯ್ಸ್ ಅಂದರೆ ನಾವು ಫಸ್ಟಿಂದನೂ PUC ಇಂದನೇ ಪ್ರಿಪೇರ್ ಆಗಿರ್ತಾರೆ ಕೆಲವರು, ಅಥವಾ ಡಿಗ್ರಿಯಿಂದನೇ ಪ್ರಿಪೇರ್ ಆಗ್ತಾ ಬರ್ತಿರ್ತಾರೆ. ಸೊ ಕೆಲವ್ರಿಗೆ ಏನಾಗೋಗುತ್ತೆ ಅಂತಂದರೆ ಮನೇಲಿ ಈಗ ಹೇಳ್ತಾರೆ, ಇಲ್ಲ ನೀನು ಇವಾಗ ಓದ್ಕೋ ಅಂತ. ಆವಾಗ ಏನಾಗೋಗುತ್ತೆ ಅಂದರೆ ಆಪ್ಷನಿಗೆ ಅದು ಆ್ಯಕ್ಚುಲಿ ಬರುತ್ತೆ. ಸೊ ನಮ್ಮ ಮೈಂಡಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಇದು ನಾನು ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಏನಾಗುತ್ತೆ, ಕೂತ್ಕೊಂಡ್ರೆ ಏನಾಗುತ್ತೆ. ಆಮೇಲೆ ಆವಾಗೊಂದು ಧೈರ್ಯ ಮಾಡ್ತೀವಿ, ಇಲ್ಲ ನಾವು ಓದೋಣ, ನಮ್ಮಿಂದ ಆಗುತ್ತೆ ಮಾಡೋಣ ಅಂತ. ಬಟ್ ಯಾವಾಗ ನಮ್ಮ ಮನಸ್ಸಲ್ಲಿ ಈ ಹಿಂದೆ ನಾವು 5 ವರ್ಷದಿಂದ 5 ವರ್ಷದಿಂದ ಅಲ್ಲ, 5 ವರ್ಷದ ಮುಂದೆ ನಾವು ಯಾವ ರೀತಿ ಇರ್ತೀವಿ ಅಂತ ನಾವು ಯೋಚನೆ ಮಾಡಿರ್ತೀವಲ್ವ. ಸೊ ಆವಾಗ ಆ ಥಾಟ್ಸ್ಗಳು ನಮಗೆ ಮೈಂಡಲ್ಲಿ ಹೊಡಿತಾ ಇರುತ್ತೆ. ಮೈಂಡಲ್ಲಿ ಹೊಡೆಯೋದೇನು ಬೇಡ, ಯಾರಾದ್ರೂ ಸ್ಟೇಟಸ್ ನೋಡಿದಾಗ ಈಗ ನಮ್ಮ ಫ್ರೆಂಡ್ಸೇ ಆರಾಮಾಗಿ ಹೋಗಿ ಲೈಕ್ ವರ್ಕ್ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ ಅವರು, ಆ್ಯಂಡ್ ಎಲ್ಲ ಕಡೆ ಓಡಾಡ್ತಿರ್ತಾರೆ. ನಾವಾದರೆ ಏನೂ ಮಾಡ್ತಿರಲ್ಲ, ಹೇಳ್ಕೊಳ್ಳೋಕ್ಕೆ ಒಂದು ಡಿಗ್ರಿ ತೊಗೊಂಡಿರ್ತೀವಿ, ಜಸ್ಟ್ ಮನೇಲಿರ್ತೀವಿ, ನಾವು ಜಸ್ಟ್ ಓದ್ತಾ ಇರ್ತೀವಿ. ಸೊ ಏನಾಗುತ್ತೆ ಅಂತ ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ರೀತಿ ಬೇಡ ಅಂದ್ರೂ ಡಿಮೋಟಿವೇಟ್ ಆಗೋದಕ್ಕೆ ನಾವೇ ದಾರಿ ಮಾಡಿಕೊಟ್ಬಿಡ್ತೀವಿ ಅಂಥ ಫೋಟೋಸು, ವೀಡಿಯೋಸು, ಸ್ಟೇಟಸ್ನೆಲ್ಲ ನೋಡಿದಾಗ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಈ ರೀತಿ ಆಗೋದು ಸಹಜ. ಆ್ಯಂಡ್ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲವರು ಹಂಗಿಸ್ತಾರೆ, ಏನಿದು ನಿಮ್ಮ ಮಗ ಈ ರೀತಿ ಮನೇಲಿದ್ದಾರೆ, ಸಬ್ಜೆಕ್ಟ್ಸ್ ಏನಾದ್ರು ಬ್ಯಾಕ್ ಉಳಿದಿದೆಯಾ, ಅಥವಾ ಏನಾದರೂ ಒಂದು ಮಾತಾಡೇ ಆಡ್ತಾರಲ್ವ, ಅವ್ರು ಹೃದಯ ಮಾತಾಡೋದಕ್ಕೆ. ಸೊ ಡೋಂಟ್ ವರಿ, ಈ ರೀತಿ ಏನೇ ಅನಿಸಿದ್ರು ಕೂಡ ಅಟ್ಲೀಸ್ಟ್ ನಿಮಗೋಸ್ಕರ ಒಂದು ಟೈಮ್ ತೊಗೊಳ್ಳಿ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಏನಕ್ಕೆ ನನಗೆ ಈ ರೀತಿ ಅನ್ನಿಸ್ತಿದೆ ಅಂತ ನೀವು ಯೋಚನೆ ಮಾಡಿ. ನೀವು ಕೇಪಬಲ್ ಆಗಿದ್ದೀರಾ ಓದೋದಕ್ಕೆ ಅಂದರೆ ಮಾತ್ರ ಓದಿ, ಇಲ್ಲಾಂದರೆ ದಯವಿಟ್ಟು ಓದೋದಕ್ಕೆ ಬರಬೇಡಿ. ಏನಾದ್ರು ಒಂದು ಕೆಲಸ ಮಾಡಿ. ಓಕೆ, ನಿಮಗೆ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲಾಂದರೆ ಕೆಲಸ ಮಾಡ್ಕೊಂಡು ಓದಿ. ಯಾಕೆ ಅಂತಂದರೆ ಹೊಟ್ಟೆಗೆ, ಬಟ್ಟೆಗೆ ಆ್ಯಂಡ್ ಇರೋದಕ್ಕೆ ಜಾಗ ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿ ಓದೋದಕ್ಕಾಗೋದು, ಮನಸ್ಸು ನಿರಾಳವಾಗಿರೋದು. ಆ್ಯಂಡ್ ನನಗಂತೂ ಹೇಗೆ ಅಂದರೆ ನಮ್ಮ ಮುಂದೆ ಇರೋರು ನಮ್ಮವರು ನೆಮ್ಮದಿಯಾಗಿತ್ತು ಅಂದರೆ ನಾನು ಆರಾಮಾಗಿ ಓದ್ತೀನಿ. ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನನಗಂತೂ ನಿದ್ರೆನೇ ಬರೋಲ್ಲ, ಇನ್ನು ಹೆಂಗೆ ಓದೋದಕ್ಕಾಗತ್ತೆ ಹೇಳಿ. ಸೊ ಆ ರೀತಿ ಸೆನ್ಸಿಟಿವ್ ಮೈಂಡ್ ಇದ್ದಾಗ ನಾವು ಏನೂ ಮಾಡೋದಕ್ಕಾಗಲ್ಲ. ಸೊ ಡೋಂಟ್ ವರಿ, ನಾವು ಯಾವಾಗೆಲ್ಲ ಈ ಲೈಫ್ ಎಂಡು ಇಷ್ಟೇ ನಮ್ಮ ಜೀವನ ಅಂತ ಅಂದ್ಕೊತೀವೋ, 1 ಸೆಕೆಂಡ್ ಪಾಸ್ ಮಾಡಿ ರೈಟ್ ಅಥವಾ ಲೆಫ್ಟ್ ಅಥವಾ ಯಾವುದೇ ಕಡೆಗೆ ತಿರ್ಕೊಂಡು 1 ಸೆಕೆಂಡ್ ಯೋಚನೆ ಮಾಡಿ, ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ. ಯಾವುದೂ ಕೂಡ ಎಂಡಾಗಲ್ಲ. ಹೊಸದಾಗಿ ನಾವು ಸ್ಟಾರ್ಟ್ ಮಾಡೋದಕ್ಕೆ ಯಾವಾಗಲೂ ಮುಂದೆ ನಿಂತಾಗ ನಮ್ಗೆ ಯಾವುದೂ ಕೂಡ ಎಂಡಾಗಿ ಕಾಣಲ್ಲ. ಇಷ್ಟು ಹೇಳಬೇಕನ್ನಿಸ್ತು, ಹೇಳಿದ್ದೀನಿ. ಐ ಥಿಂಕ್ ನಿಮ್ಮೆಲ್ಲರಿಗೂ ಇದರಿಂದ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋಯಿಂದ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಓದಿ, 100% ನಿಮ್ಮ ಲೈಫಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಇದೇ ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.